ಅದ್ದೂರಿಯಾಗಿ ಜರುಗಿದ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆ ಸಮಾರಂಭ. ನೀಲಕಂಠ ಜಮಾದಾರ್ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಸಮಾವೇಶ ಹಾಗೂ ಪರಿಷ್ಕೃತ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆ ಸಮಾರಂಭ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದರು. ಉದ್ಘಾಟನೆಯನ್ನ ಎಂ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಬೆಂಗಳೂರು ನೆರವೇರಿಸಿದರು. ಪರಿಷ್ಕೃತ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆಯನ್ನ ಶ್ರೀ ಡಾಕ್ಟರ್ ಬಸವರಾಜ್ ಸಿದ್ದಾಶ್ರಮ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಸಾಮಾಜಿಕ ದರ್ಶನ ಕಾಂಗ್ರೆಸ್ ಮತ್ತು ಅಂತಾರಾಷ್ಟ್ರೀಯ ಯೋಗ ವಿಜ್ಞಾನ ಕಾಂಗ್ರೆಸ್ ಇವರು ನೆರವೇರಿಸಿದರು. ಗುರುತಿನ ಚೀಟಿ ಬಿಡುಗಡೆ ಡಾಕ್ಟರ್ ನಾಗಾಬಾಯಿ ಬುಳ್ಳಾ ಸಾಹಿತಿಗಳು, ಮಾಜಿ ಸದಸ್ಯರು, ಕರ್ನಾಟಕ ಲೋಕ ಸೇವಾ ಆಯೋಗ ಬೆಂಗಳೂರು ನೆರವೇರಿಸಿದರು. ಈ ಕಾರ್ಯಕ್ರಮದ ಘನ ಉಪಸ್ಥಿತಿ ಎ ಅಹಲೇಶಪ್ಪ, ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ನಾಮದೇವ್ ಕಡಕೋಳ ಗೌರವ ಅಧ್ಯಕ್ಷರು, ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ಮತ್ತು ಧರ್ಮರಾಜ್ ಜವಳಿ ಕಾರ್ಯಾಧ್ಯಕ್ಷರು, ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ. ಮುಖ್ಯ ಅತಿಥಿ ಸ್ಥಾನವನ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ, ಮಾಜಿ ಕಾರ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿ ಕಲಬುರಗಿ ಹಾಗೂ ಅಧ್ಯಕ್ಷರು ಮಹರ್ಷಿ ವೇದವ್ಯಾಸ ಮಂಥನ ಮತ್ತು ಪ್ರೇರಣಾ ಟ್ರಸ್ಟ್ ಇವರು ವಹಿಸಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ ಸಾಧಕರಿಗೆ, ವಿಶೇಷ ಸಾಧನೆಗೈದ ಸಾಧಕರಿಗೆ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ತದನಂತರ ಶ್ರೀ ಶಾಂತ ಭೀಷ್ಮ ಸ್ವಾಮೀಜಿಗಳು ಮಾತನಾಡುತ್ತಾ, ಶೋಷಣೆಗೆ ಒಳಗಾದಂತಹ ಸಮಾಜವನ್ನ ಸುಧಾರಿಸಲು ಅನುಕೂಲಿಸಿದ ನೌಕರರು ಸಮಾಜದ ಕಡುಬಡ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಳ್ಳುವುದರ ಮುಖಾಂತರ ಸಹಾಯ ಸಹಕಾರ ನೀಡಿ ಮುಂದೆ ತರುವಂತಹ ಕೆಲಸ ಮಾಡಿ ಎಂದರು. ಈ ಭಾಗದಲ್ಲಿ ಬಹುದೊಡ್ಡ ನಮ್ಮ ಸಮಾಜದ ಜನ ಇರೋದ್ರಿಂದ ಈ ಪುಣ್ಯ ಭೂಮಿಯಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಚೌಡಾಪುರ್ ಬಳಿ 16 ಎಕರೆ ಭೂಮಿ ಖರೀದಿ ಮಾಡಿದ್ದೇವೆ ಎಂದರು. ಇದು ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ದು ಅತ್ಯಂತ ಶ್ಲಾಘನೀಯವಾದದ್ದು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂತ ನೀಲಕಂಠ ಜಮಾದಾರ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಸಮಾಜ ನೌಕರರನ್ನ ಒಂದುಗೂಡಿಸುವ ಕಾರ್ಯಕ್ರಮ, ಸಮಾಜದಲ್ಲಿ ಒಬ್ಬರಿಗೊಬ್ಬರು ಪರಿಚಯಿಸುವ ಕಾರ್ಯಕ್ರಮ, ಸ್ನೇಹ ಸಂಗಮದಿಂದ ಹೊಸ ಹೊಸ ವಿಚಾರಗಳ ಮುಖಾಂತರ ಹಿಂದುಳಿದ ಸಮಾಜವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಅನುಕೂಲವಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅವಿನಾಶ್ ಸಂಗೋಳಗಿ, ಚಂದ್ರಾಮ ಅಮಣಗಡೆ, ಅಮೃತ ಮಾಲಿ ಪಾಟೀಲ್, ಮಲ್ಲಿಕಾರ್ಜುನ್ ಜಮಾದಾರ್, ಶಾಂತಮಲ್ಲ ಶಿವಭೋ, ಮಲ್ಲೇಶಪ್ಪ ಬೇಚುರಗಿ, ಜಯಪ್ಪ ಚಾಪರ್, ಅಮರಪ್ಪ ಹೊಸನಗೋಳ್, ಸುಭಾಷ್ ಆರ್ಬೋಳ್, ನಿಂಗಣ್ಣ ಮಾಗಣಗೀರ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ನೌಕರಸ್ಥರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನ ತಿಳಿಸುತ್ತೇವೆ. ಸದಸ್ಯರು ಬೇಗ ಬೇಗ ಮುಗಿಸಬೇಕಾಗಿ ವಿನಂತಿ. ಸಮಾಜದಲ್ಲಿ ಒಂದು ಈ ಕಾರ್ಯಕ್ರಮವನ್ನ ಸಮಾಜದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮವನ್ನ ಸನ್ಮಾನವನ್ನ ನಾವೆಲ್ಲರೂ ಸ್ವೀಕಾರ ಮಾಡಬೇಕಾಗಿ ನಾನು ಅವರಲ್ಲಿ ಮನೆ ಮಾಡಿಕೊಳ್ಳುತ್ತೇವೆ. ನಮ್ಮ ಸಮಾಜದ ಹಿರಿಯ ವ್ಯಕ್ತಿಗಳು ತೀರ್ಥಗಿಂಡಿ ಬದನೆಕಾಯಿ ಎಂಬುದೇ ಲಿಂಗ, ಹರಕಾಗಲಿ ಮುರಕಾಗಲಿ ಎಲ್ಲಿ ಹೋಳಿಗೆ ಲೇಸು, ಕುರುಡಿಯಾಗಲಿ ಕುಂಟಿಯಾಗಲಿ ಮನೆ ಹೆಂಡತಿ ಲೇಸು, ಉದರ ಅನ್ನ ತುಪ್ಪ ತಡತಡಗು ಸಾರು, ಪ್ರಶಾಕುರು ಎಂದಾತ ನಮ್ಮ ವೀರ ಅಂಬಿಗರ ಚೌಡಯ್ಯ ನಿಜ ಶರಣ. ನಿಜದ ನಗಾರಿ ನಿಷ್ಠೂರ ಶರಣ,
ನಿಜಶರಣ ಅಂಬಿಗರ ಚೌಡಯ್ಯನವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಜಗನ್ಮಾತೆ ಗಂಗಾ ಪರಮೇಶ್ವರಿಯ ಪಾದಕ್ಕೆ ಶಿರವಾಗಿ ಬಸವಾದಿ ಪ್ರಮುಖರನ್ನ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು 39 ಪದಗಳಿಂದ ಗುರುತಿಸಿಕೊಳ್ಳುವಂತಹ ಕೋಲಿ, ಕಬ್ಬಲಿಗ, ಅಂಬಿಗ, ಕ್ರಸ್ತ, ಗಂಗಾಮತ ಈ ಸಮಾಜದ ಮೂಲ ಗುರುಪೀಠವಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರದ ಪ್ರಥಮ ಪೀಠಾಧಿಪತಿಗಳು ಎಲ್ಲ ಸದ್ಗುರುಗಳಾಗಿರ್ತಕ್ಕಂತಹ ಪೂಜ್ಯ ಸದ್ಗುರು ಶಾಂತಮಣಿ ಮಹಾಸ್ವಾಮೀಜಿ ಅವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಈ ನಮ್ಮ ಜನಾಂಗದ ಪೀಳಿಗೆಗೆ ಗಂಧದಂತೆ ಜೀವನವನ್ನ ಸವಿಸಿ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಕ್ರಾಂತಿಯ ಕಿಡಿಯಾಗಿರ್ತಕ್ಕಂತಹ ಮಹಾನ್ ಚೇತನ ದಿವಂಗತ ವಿಠ್ಠಲ್ ಹೆರೂರವರ ಚೈತನ್ಯಕ್ಕೆ ಶರಣೆಂದು ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷಮಾಭಿವೃದ್ಧಿ ಸಂಘ ಒಂದು ಜಿಲ್ಲಾ ಮಟ್ಟದ ವಿಶೇಷವಾಗಿರ್ತಕ್ಕಂತಹ ಸ್ನೇಹ ಸಂಗಮ ಪರಿಚಯ ಗ್ರಂಥದ ಬಿಡುಗಡೆ ಸಮಾರಂಭ. ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ರಾಜ್ಯಾಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ ಮುಂದೆ ಬರಂಗ ಅದಕ್ಕೆ ಬೇರೆ ಬೇರೆ ಜನಾಂಗದ ಹಾಸ್ಟೆಲ್ಗಳೊಳಗ ಬೇರೆ ಬೇರೆ ಜನಾಂಗದ ಸಂಸ್ಥೆಗಳೊಳಗೆ ನಮ್ಮ ಮಕ್ಕಳು ಹೋಗ್ತಂದ್ರೆ ರೂಮ್ ಕೊಟ್ಟಿಲ್ಲ ನಮ್ಮವ್ರಿಗೆ. ಇಂತಹ ಶೋಷಣೆಗೊಳಗಾದಂತಹ ಸಮಾಜ ನಮ್ದು. ಅದಕ್ಕೆ ನಾವು ಜಾಗೃತಿ ಆಗಬೇಕು. ಇವತ್ತೇನು ಶಿಕ್ಷಣವಂತರು ನೀವು ಕೂಡಿರಲ್ಲ, ಈಗೇನು ನೌಕರಿ ಪಡೆದವ್ರು ಇದ್ದೀರಲ್ಲ, ನೀವು ಒಂದಿಷ್ಟು ಹಿಂದೆ ನೋಡ್ರಿ, ನೀವು ಒಂದಿಷ್ಟು ಹಿಂದ್ ಸಮಾಜವನ್ನು ನೋಡ್ರಿ. ಅದಕ್ಕೆ ಈ ಗ್ರಂಥವನ್ನು ಮಾಡೋದ್ರ ಮುಖಾಂತರ ನೀವೆಲ್ಲ ಗ್ರಂಥದ ಫೋಟೋ ಬಂದು ಅಂತ ಕುಂದ್ರಬೇಡ್ರಿ. ನೀವೆಲ್ಲ ಒಂದಿಷ್ಟು ಈ ಹಿಂದುಳಿದ ಸಮಾಜಕ್ಕ, ಈ ಮಕ್ಕಳಿಗೆ ಅಭ್ಯಾಸಕ್ಕಾಗಲಿ ಮತ್ತೊಂದಕ್ಕಾಗಲಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಒಂದು ಏನೋ ಯೋಜನೆ ಮಾಡ್ಯಾರ. ಯಾವ್ದು? ಗಂಗಾ ವಿದ್ಯಾಶ್ರೀ ಅಂತೇಳಿ ಅದಕ್ಕೊಂದು ರೊಕ್ಕ ಹಾಕಿ ಅದರ ಮುಖಾಂತರ ಬಡ ಮಕ್ಕಳನ್ನ ದತ್ತು ತಗೊಂಡು ಅವರಿಗೆಲ್ಲ ಖರ್ಚು ವೆಚ್ಚಗಳನ್ನು ಕೊಡುವಂತ ಕೆಲಸ ಮಾಡಕತ್ತಾರ. ಈ ರೀತಿಯಾದಂತ ಕೆಲಸಗಳು ಸಮಾಜದಲ್ಲಿ ಆಗಬೇಕು. ನೀವು ನೌಕರಸ್ಥರು ಲಕ್ಷ ಪಗಾರ ಇದ್ದವರು ಒಂದಿಬ್ಬರು ಮಕ್ಕಳನ್ನ ದತ್ತು ತಗೊಳ್ರಿ, ಬಡ ಮಕ್ಕಳನ್ನ ತಗೊಳ್ರಿ. ಓದಿಸಾಕ ಆಗಲಾರ್ದಂತ ಮಕ್ಕಳು ಓದಾಕ ಅವಕ್ಕ ಆಸಕ್ತಿ ಇರುವಂತ ಮಕ್ಕಳನ್ನ ದತ್ತು ತಗೊಂಡು ಓದಿಸ್ರಿ. ಅದು ಪುಣ್ಯದ ಕೆಲಸ, ಸಮಾಜದ ಕೆಲಸ ಅಂತ. ಅದಕ್ಕೆ ಇಂಥ ಕ್ರಾಂತಿ ಈ ಸಮಾಜದಲ್ಲಿ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಂತನ ಎಲ್ಲ ಸಹೋದರ ಸಮಾಜಗಳು ಹೆಂಗ ಬಂದವಲ್ಲ. ಇವತ್ತು ನೋಡ್ರಿ, ಇಲ್ಲೇ ದೊಡ್ಡದ ಏನಪ್ಪ ಶರಣ ಬಸಪ್ಪ ಅಪ್ಪ ಸಂಸ್ಥೆ ನಿಮಗೆಲ್ಲ ಕಲಬುರಗಿ ಪರಿಚಯ. ಎಷ್ಟು ಆ ಸಮಾಜದ ಮಕ್ಕಳು ಎಷ್ಟು ಆದ್ಯತೆ ಕೊಡ್ತಾರ. ನಮ್ಮ ಕೋಲಿ ಸಮಾಜದ ಮಕ್ಕಳು ಆದ್ರೆ ಬಂಗಾರ ಎಷ್ಟು ಆದ್ಯತೆ ಕೇಳ್ತಾರ. 2 ತೊಲಿ ಬಂಗಾರ ತಂದಿ ಅಂತ ಕೇಳ್ತಾರ. ಹೌದಲ್ಲ? ಫೀಸ ಇದನ್ನು ಏನು ಸೀಟ್ ಕೊಡ್ಬೇಕಾದ್ರ ಅದಕ್ಕಾಗಿ ಈ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಭಾಗದಲ್ಲಿ ನಮ್ಮದು ಕೂಡ ಶರಣಬಸಪ್ಪ ಅಪ್ಪನಂಗ ಸಂಸ್ಥೆಗಳಾಗಬೇಕು ಅಂತೇಳಿ ಕನಸನ್ನು ಹೊತ್ತು ಅಫ್ಜಲ್ಪುರದ ಚೌಡಾಪುರದಲ್ಲಿ 16 ಎಕರೆ ಭೂಮಿಯನ್ನು ಶಾಖಾ ಮಠ ಮಾಡ್ಬೇಕಂತ ಇವತ್ತು ಖರೀದಿ ಮಾಡಿದ್ದೀವಿ. ಈಗ ಮುಖಂಡರು ಇವರೆಲ್ಲ ಕಂಕಣಬದ್ಧರಾಗಿ ನನಗೆ ಬೆನ್ನಾಗಿ ನಿಂತು ಇವತ್ತು ಆ ಜಮೀನ 16 ಎಕರೆ ಜಮೀನು ಸಾಮಾನ್ಯ ಕೆಲಸ ಅಲ್ಲ. 16 ಎಕರೆ ಜಮೀನು ತಗೊಂಡಿವಿ. ಎದಕ್ಕಂದ್ರ ಬರೀ ಶಿಸ್ತ ಅಡಿಗೆ ಮಾಡಿ ಊಟ ಮಾಡಕ್ಕಲ್ಲ, ನಮ್ಮ ಮಕ್ಕಳಿಗೂ ಕೂಡ ಅಲ್ಲಿ ವಿದ್ಯಾಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಬೇಕು ಅಂತ. ಮೂಲಪೀಠ ಹಾವೇರಿಯಲ್ಲಿ ಆಗ್ಯದ. ಇಲ್ಲಿಯೂ ಕೂಡ ಈ ಭಾಗದಲ್ಲಿ ನಮ್ಮ ಜನಾಂಗ ಹೆಚ್ಚಾಗಿರೋದ್ರಿಂದ, ಹಳ್ಳಿಗಳಲ್ಲಿ ಬಹಳ ಕಷ್ಟದಲ್ಲಿ ನಮ್ಮ ಜನಾಂಗ ಇರೋದ್ರಿಂದ ಇದಕ್ಕೆ ಇಲ್ಲಿ ಕ್ರಾಂತಿ ಆಗ್ಬೇಕು, ಶಿಕ್ಷಣ ಕ್ರಾಂತಿ ಆಗ್ಬೇಕಂತ ಹೇಳಿ ಈ ಭಾಗದಲ್ಲಿ ಅಫ್ಜಲ್ಪುರ ತಾಲೂಕಿನ ಚೌಡಾಪುರದಲ್ಲಿ ಇವತ್ತು 16 ಎಕರೆ ಜಮೀನು ತಗೊಂಡಿವಿ. ಅದಕ್ಕೆಲ್ಲರೂ ಬಹಳ ದನಿಗೆ ಕೊಟ್ಟಾರ. ನಮ್ಮ ನೀಲಕಂಠ ಸಮಾಜದವರು 50,000 ಎಲ್ಲ ಕೊಟ್ಟವ್ರ ಅದ. ಅದಕ್ಕೆ ಎಲ್ಲರ ಕಡೆ ಜೋಳಿಗೆ ಹಾಕಿ ಇವತ್ತು ಯಾವ MLA ಅಲ್ಲ MP ಅಲ್ಲ, ಜೋಳಿಗೆ ಹಾಕಿ ಇವತ್ತು 16 ಎಕರೆ ಜಮೀನನ್ನು ಖರೀದಿ ಮಾಡೀವಿ. ಅದಕ್ಕೆ ಈ ಮುಖಾಂತರ ಮಠವನ್ನ ಈ ಸದ್ಯದಲ್ಲಿ ಎಲೆಕ್ಷನ್ ಆದ ನಂತರ, ರಿಸಲ್ಟ್ ಆದ ನಂತರ ಎಲ್ಲರೂ ಕೂಡಿ ಒಂದು ಉದ್ಘಾಟನಾ ಅಡಿಗಲ ಸಮಾರಂಭ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸಿ ಅದನ್ನು ಬೇಗ ಪ್ರಾರಂಭ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ. ಈಗಲೇ ಪ್ರಾರಂಭ ಮಾಡಿದ್ರೆ ಮುಂದೆ ಅನುಕೂಲ ಆಗ್ತದೆ ಅಂತೀವಿ. ಅದಕ್ಕಾಗಿ ಇಂತಹ ಕ್ರಾಂತಿ ನಡಿಬೇಕಾಗಿದೆ ಸಮಾಜದಲ್ಲಿ. ಪೂಜ್ಯ ಶಾಂತಮಣಿ ಅಪ್ಪಗಳು ಇವತ್ತ ಈ ಸಮಾಜಕ್ಕೆ ಪ್ರಥಮ ಪೀಠಾಧಿಪತಿಗಳಾಗಿ ಇವತ್ತ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದ್ರು. ಬೇಸ್ಮೆಂಟ್ ಹಾಕಿಕೊಟ್ರು. ಇವತ್ತು ನಮಗೆ ಗುರು ಪರಂಪರೆ ಬೇಕಲ್ಲ, ಸಮಾಜಕ್ಕೆ ಮೂಲ ಗುರುಗಳು ಬೇಕಲ್ಲ. ಇವತ್ತು ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿ ಗುರುಗಳದ, ಆದ್ರೆ ಸಮಾಜದ್ದೇ ಪೀಠ, ಈ ಸಮಾಜಕ್ಕಾಗಿ ಇರುವಂತಹ ಮಠ,
ಈ ಸಮಾಜ ಜನಾಂಗಕ್ಕಾಗಿ ದುಡಿಯುವಂತ ಮಠ, ಇವತ್ತು ಸಮಾಜಕ್ಕಾಗಿ ಕಾವಿ ತೊಟ್ಟಿರ್ತಕ್ಕಂಥ ಮಠ. ಇವತ್ತು ನಾವು ಕಾವಿ ತೊಟ್ಟಿವಲ್ಲ, ಯಾದಕ್ಕಾಗಿ ತೊಟ್ಟಿವಿ? ಈ ಕೋಲಿ ಸಮಾಜಕ್ಕಾಗಿ ನಾವು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಸಮಾಜಕ್ಕಾಗಿನೇ ಕಾವಿ ತೊಟ್ಟಿವಿ ಅಂತೇಳಿ. ಅದಕ್ಕಾಗಿ ನೀವು ನಮಗೂ ಕೊಡುವಂತಹ ದೇಣಿಗೆ ಸಮಾಜದ ಮುಂದಿನ ಭವಿಷ್ಯವನ್ನು ಬರೀತದ ಅಂತೇಳಿ ಆ ನಿಟ್ಟಿನಲ್ಲಿ ಈ ನೌಕರರ ಸಂಘ ಇವತ್ತ ರಾಜ್ಯ ಮಟ್ಟದಲ್ಲಿ ಇನ್ನೂ ಉತ್ತಮವಾಗಿ ಬೆಳೀಲಿ. ಈ ಮಾದರಿಯಾಗಿ ಮಾಡಿರ್ತಕ್ಕಂತಹ ಇವತ್ತಿನ ಈ ಜಿಲ್ಲಾ ಸಂಘದ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಎಲ್ಲ ಶಿಕ್ಷಣ ಕ್ರಾಂತಿ ಆಗಬೇಕು ಅಂತ ನಾವು ಭಾಷಣ ಮಾಡ್ತೀವಿ. ಇವತ್ತು ರಾಜಕೀಯ ಕ್ರಾಂತಿ ಆಗಬೇಕು, ಸಾಮಾಜಿಕ ಕ್ರಾಂತಿ ಆಗಬೇಕು, ಧಾರ್ಮಿಕ ಕ್ರಾಂತಿ ಆಗಬೇಕು. ಇವೆಲ್ಲ ಇಷ್ಟು ದೊಡ್ಡ ದೊಡ್ಡ ಕ್ರಾಂತಿಗಳು ಆದಾಗ ಸಮಾಜ ಸಮತೋಲನದ ಅಡಿಯಲ್ಲಿ ಎಲ್ಲರಂಗೆ ನಾವು ಬದುಕಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನು ನಾವೆಲ್ಲ ಕಡೆ ಕೇಳಿವಿ. ಅದನ್ನು ಆಚರಣೆ ತರಬೇಕಲ್ಲ. ಅದನ್ನ ಆಚರಣೆ ತರಲಿಕ್ಕೆ ಇವತ್ತ ಸ್ನೇಹ ಸಂಗಮ, ಸಂಗಮ ಅಂದ್ರೆ ಕೂಡುವುದಂತ, ಸ್ನೇಹ ಸಂಗಮ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇಡೀ ಸಮಾಜದ ನೌಕರನ್ನೆಲ್ಲ ಒಂದು ಕಡೆ ಸೆರೆ ಹಿಡಿರ್ತಕ್ಕಂತಹ ದೊಡ್ಡ ಸಾಧನೆ ಮಾಡಿದವರು ಯಾರು ಅಂತಂದ್ರೆ ನಮ್ಮ ನೀಲಕಂಠ ಜಮಾದಾರ ಅವರು ಅಂತ ಹೇಳ್ತೀವಿ. ಎಷ್ಟು ಅದ್ಭುತ ಕೆಲಸ ಇದು. ಪುಸ್ತಕ ಬರೆಯೋದು ಸುಲಭದ, ಒಂದ್ ಕಡೆ ನಾವು ಕೂತು ಚಂದಂಗೆ ಪುಸ್ತಕ ಬರಿಬಹುದು. ಆದ್ರೆ ಇದು ಎಷ್ಟು ದೊಡ್ಡ ಕೆಲಸ ಅದ ಅಂದ್ರ ಹುಡ್ಕೊಂತ ಹೋಗೋದಲ್ಲ. ಎಲ್ಲ ಆಫೀಸ್ಗಳಿಗೆಲ್ಲ ನಮ್ಮ ಮಂದಿ ಎಲ್ಲಿ ನೌಕರದಾರ ಹೇಳ್ಕೊಳಂಗಿಲ್ಲ ಮಂದಿ. ಈಗ ಸ್ವಲ್ಪ ಹೇಳ್ಕೊಳಕತ್ತಾರ. ಒಂದ ಆಫೀಸ್ನಾಗ ಬಾಜು ಚೇರ್ನಾಗ ಕೂಡ್ತಿರ್ತಾರ ಅವ್ರು. ನೀ ಯಾವ ಜಾತಿ ನಾ ಯಾವ ಜಾತಿ ಗೊತ್ತಿರಂಗಿಲ್ಲ. ಎಷ್ಟು ವರ್ಷ ಆಗಿರುತ್ತೆ ಕೂಡಿ ರಿಟೈರ್ಡ್ ಆಗಕ್ಕೆ ಬಂದ್ರು ಗೊತ್ತಾಗಿರಂಗಿಲ್ಲ. ಮತ್ತೆ ಇಂಥವನ್ನೆಲ್ಲ ಕಲೆ ಹಾಕಿ ಅವ್ರ ದೂರವಾಣಿ, ಅವ್ರ ಪರಿಚಯ, ಅವ್ರು ಏನ್ ಮಾಡ್ತಾರ ಅನ್ನುವಂಥದ್ದನ್ನ ಎಷ್ಟು ಮಂದಿನ ಗೋಳಿ ಹಾಕ್ಯಾರ ಅಂದ್ರ 27 27 ಅಂಕಿ ಹಂಗೆ ಮಾಡ್ಯಾರ ನೋಡ್ರಿ. ಎಷ್ಟು ಮಂದಿನೆಲ್ಲ ಒಂದು ಗ್ರಂಥದಾಗ ಗೋಳಿ ಹಾಕಿ ಒಂದು ಅಭಿನಂದನಾ ಗ್ರಂಥ ವಿಶೇಷವಾಗಿ ಮಾಡಿ ಅದಕ್ಕೆ ಯಾವ ಸಮಾಜದಲ್ಲಿ ಮಾಡಿರ್ಲಿಕ್ಕಿಲ್ಲ ಮತ್ತು ನಮ್ಮ ರಾಜ್ಯ ಸಂಘದಿಂದನೂ ಆಗಿಲ್ಲ ಅಂತ ಒಂದು ಕ್ರಾಂತಿಕಾರಕ ಕೆಲಸ ಮಾಡಿರ್ತಕ್ಕಂಥದ್ದು ಈ ಜಿಲ್ಲಾ ಸಂಘದ ನೀಲಕಂಠ ಜಮಾದಾರ್ ಮತ್ತು ಅವ್ರ ಜೊತೆ ಸಂಘಟಕರೆಲ್ಲ ಕೂಡಿ ಮಾಡಿದಾರ. ಅದಕ್ಕೆ ಇದೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ. ಅದಕ್ಕೆ ಎಲ್ಲರನ್ನು ಗುರುತಿಸ್ಬೇಕಾಗ್ತದೆ. ಸಮಾಜದಲ್ಲಿ ಇವತ್ತ ಶಿಕ್ಷಣ ಕ್ರಾಂತಿ ಆಗ್ಬೇಕು, ಮ್ಯಾಲ ಬರ್ಬೇಕು ಎಲ್ಲರೂ. ಯಾಕಂತಂದ್ರ ಇಂತಹ ಪ್ರತಿಭಾ ಪುರಸ್ಕಾರದಂತ ಕಾರ್ಯಕ್ರಮಗಳು, ಇಂತಹ ಗ್ರಂಥಗಳಾಗಲಿ ಪರಿಚಯ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ನೌಕರ ಸಂಘದ ವತಿಯಿಂದ ಈ ಸ್ನೇಹ ಸಂಗಮ ಪರಿಚಯ ಗ್ರಂಥನ ಅಂದ್ರೆ 2727 ನೌಕರರನ್ನ ಒಟ್ಟುಗೂಡಿಸಿ ಒಂದು ಸ್ನೇಹ ಸಂಘ ಪರಿಚಯ ಗ್ರಂಥ ಮಾಡ್ತ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕರೆಸಿದ್ದೆವು, ಶ್ರೀನಿವಾಸ ಅವರಿಗೆ. ಆಮೇಲೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಕರೆಸಿದ್ದೆವು. ನಮ್ಮ ಪೀಠಾಧ್ಯಕ್ಷರು ಅಂತ ಶಾಂತಿ ಸ್ವಾಮಿಗಳು ಕರೆಸಿವಿ ಮತ್ತು ಬಸವರ ಸಿದ್ಧಾಶ್ರಮನ ಕರೆಸಿದ್ವಿ ನಾವು. ಅಂದ್ರೆ ನಮ್ಮ ಟೋಟಲ್ ಅಂದ್ರೆ ಈ ಬುಕ್ ಅನ್ನು ಲೋಕಾರ್ಪಣೆ ಮಾಡ್ಬೇಕಲ್ಲ, ಸೊ ಅವರ ಸಮ್ಮುಖದಲ್ಲಿ ಆಗ್ಬೇಕಂತ ತಿಳ್ಕೊಂಡು ಎಲ್ಲ ನೌಕರನ್ನು ಒಟ್ಟುಗೂಡಿಸಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ಯಶಸ್ವಿಯಾಗಿ ಆಗ್ತಂತ ನನಗೆ ಅನಿಸ್ತಾ ಇದೆ. ಇವತ್ತು ನೋಡಿದ್ರ ಎಲ್ಲ ಜನನು ಎಲ್ಲ ಸಾಕಷ್ಟು ಬಂದಾರ, ಮೋರ್ ದೆನ್ ಎಕ್ಸ್ಪೆಕ್ಟೆಡ್. ನಾವು ನಿರೀಕ್ಷೆ ಮಾಡಿ ಅಷ್ಟು ಜನ ಬಂದಿದ್ದಾರ. ಇಷ್ಟು ಹಾಲು ತುಂಬ ಹೊರಗೆಲ್ಲ ಕೂತಿದ್ರು. ಸೊ ಹಿಂಗಾಗಿ ನಮ್ಗೆ ಒಂದೇ ಉದ್ದೇಶ ಇದೀವಲ್ಲ, ನಮ್ಮ ನೌಕರರನ್ನ ನಾವು ಪರಿಚಯಿಸಬೇಕು. ಒಬ್ರಿಗೊಬ್ಬರು ಪರಿಚಯ ಇರಲಿಲ್ಲ. ಸೊ ಈ ಉದ್ದೇಶದಿಂದ ಪರಿಚಯ ಮಾಡೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದರಿಂದ ಬೇರೆ ಬೇರೆ ವಿಚಾರ ಮುಂದೆ ಬರ್ತಾವ. ಒಬ್ರು ಪರಿಚಯ ಆದಾಗ ವಿಚಾರ ತಾನೇ ಬರ್ತಾವ. ಅವಾಗ ಏನಾದ್ರು ನಾವು ಹುಟ್ಟಾಕ್ಬಹುದು. ಯಾವುದೇ ನಮ್ಮ ಸಮಾಜವನ್ನ ಉತ್ತಮ ರೀತಿಯಲ್ಲಿ ಮಾಡ್ಬೇಕಂದ್ರೆ ಏನೋ ಮುಂದುವರಿಸಬೇಕಂದಾಗ ನಮ್ಮ ಪರಿಚಯ ಆಗ್ತದ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ನಾವು ಎಲ್ಲರ ಒಂದು ಸಮ್ಮುಖದಲ್ಲಿ ಯಶಸ್ವಿ ಆಯ್ತು ಅಂತಕ್ಕಂಥ ನನ್ನ ಭಾವನೆ ಇದೆ. ಸೊ ಇದಕ್ಕಾಗಿ ನಾನು ತಮಗೂ ಕೂಡ ಮೀಡಿಯಾದವರು ಬಂದು ಇವತ್ತು ನಮ್ಮ ಪ್ರಚಾರ ಮಾಡ್ತಾ ಇದ್ದಲ್ಲ, ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಹಿಂಗೆ ಅದಕ್ಕೆ ಸಂಬಂಧ ಇಲ್ಲ. ಆ ಚುನಾವಣೆಗೆ ನಮ್ಗೆ ಏನೂ ಸಂಬಂಧ ಇಲ್ಲ. ನಾವು ಈ ಕಾರ್ಯಕ್ರಮ ಸರಳಲ್ಲ ಸರ್. ಇದು ಸುಮಾರು 1 ವರ್ಷದಿಂದ ಹಾಕೊಂಡಿನಿ ನಾನು ಆಕ್ಚುಲಿ ಡಿಸೆಂಬರ್ 25ಕ್ಕೆ ಇಟ್ಕೊಂಡಿದ್ದ ಕಾರ್ಯಕ್ರಮ. ನಾವು ಏನ್ ದೇಣಿಗೆ ಕೊಡ್ತೀವಿ ಅವ್ರಿಗೆಲ್ಲ ದೇಣಿದಾರು ಅದೇ ಹೇಳಿದ್ರು ನಾವು 20 ಮಾಡ್ಬೇಕಂತ ಆಗ್ಲಿಲ್ಲ. ಬಹಳ ಕಷ್ಟ ಸರ್. ನಾವು ಅನ್ಕೊಂಡಾಗ ಆಗಂಗಿಲ್ಲ. ನಾವು ಒಂದು ಮನೆ ಕಟ್ಟಬೇಕಂದ್ರೆ 1 ವರ್ಷ ಪ್ಲಾನ್ ಆಗಂಗಿಲ್ಲ. 1.5 ವರ್ಷ ಬಿಡ್ತದ ನೋಡ್ರಿ. ನೀವು ಯಾವ್ದೇಲಿ 1 ತಿಂಗಳು ಅಂತೀವಿ, 1.5 ತಿಂಗಳು ಹೋಗ್ತದ. ಏನು ಮಾಡಕ್ಕಲ್ಲ, ಅನಿವಾರ್ಯ ಕಾರಣ. ಎಲ್ಲರೂ ಕೆಲಸ ಒತ್ತಡದ ಇರ್ತಾರ, ಬಹಳ ಕಷ್ಟ ಇದೆ. ಆದ್ರೂ ಕೂಡ ನಾವು ಏನ್ ಅನ್ಕೊಂಡೆವು, ಇವತ್ತ ನಾನು ಇದು ಡೇಟ್ ಅನೌನ್ಸ್ ಮಾಡಿ ಸುಮಾರು ಅವಾಗ ಮಾಡಿ ಡಿಸೆಂಬರ್ ಮತ್ತು ಯಾವ್ದು ಇದು 26 ಮೇ ಮಾಡಿದಲ್ಲ, ಇದು 1 ತಿಂಗಳಿಂದ ಮಾಡಿದ್ವಿ ನಾವು. ಅದಕ್ಕೆ ನಾವು ಇವಾಗ ಎಲೆಕ್ಷನ್ ಮಾಡಬಹುದಾಗಿತ್ತು. ನಾವು ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇತ್ತು. ಇದ್ರು ಕೂಡ ನಾವು ಸರ್ಕಾರ ಕಡೆಯಿಂದ ಅನುಮತಿ ತಗೊಂಡೆ ಇದು ನಡೆಸಬೇಕಂದ್ರ DC ಭೇಟಿಯಾಗಿ ನಾವು ಈಗ ನೌಕರರು ಕೂಡಿ ಕಾರ್ಯಕ್ರಮದ ಬುಕ್ ಮಾಡ್ತಾ ಇದ್ವಿ ಅಂದಾಗ ಅವ್ರು ಹೇಳಿದ್ರು ನೀವು ಆರಾಮಾಗಿ ಮಾಡ್ಬಂತ. ಅವ್ರು ರಾಜಕೀಯ ರೈತ ಮಾಡ್ತಾ ಇದ್ದೀವಿ, ರಾಜಕೀಯದ ಯಾರಿಗೆ ಕರ್ಸಿಲ್ಲ. ಅದಕ್ಕಾಗಿ ನಾವು ಹಿಂಗೇನು ಅದು ತಪ್ಪು ತಿಳುವಳಿಕೆ ಹಂಗಿಲ್ಲ. ಅದೇನು ವಿಚಾರ ನಮ್ಮಲ್ಲಿ. ನಾವು ಯಾರಿಗೆ ರಾಜಕೀಯ ಕರ್ಸ್ತಾ ಇಲ್ಲ, ಹೇಳ್ತಾ ಇಲ್ಲ.
ಅದು ಭಾವನೆ ತಪ್ಪು ಕಲ್ಪನೆ ಅಂತ ನನಗೆ ಅನಿಸ್ತದೆ. ನಾವು ಆ ತಲೆಗೆ ಯಾವುದೂ ವಿಚಾರ ಮಾಡಿಲ್ಲ. ನಾವು ನಮ್ಮನ್ನು ಪರಿಚಯಿಸಬೇಕು. ಇಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಇದಕ್ಕೂ ನಮಗೆ ಏನು ಸಂಬಂಧ ಇಲ್ಲ. ನಿಮ್ಗೆ ಹೇಳ್ಬೇಕು, ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾವುದು ಬೆಂಬಲ ಯಾರಿಗೆ ಪರಿಚಯ ಗ್ರಂಥ ಬಿಡುಗಡೆ ಒಂದು ಕಾರ್ಯಕ್ರಮ, ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಬೆಂಬಲ ನೀಡ್ತಾ ಇಲ್ಲ. ಯಾವುದ್ರಲ್ಲಿ ದೂರ ಇದೀವಿ ನಾವು. ಕಾರ್ಯಕ್ರಮ ಮತ್ತು ಈ ಸಂಘದಿಂದ ಪೊಲೀಸ್ ಸಮಾಜದ ನೌಕರರ ಸದಸ್ಯರಿಗೆ ಏನು ಉಪಯೋಗ? ಬಹಳ ಉಪಯೋಗ ಅದ. ಇದು ಒಬ್ರು ಪರಿಚಯ ಎಷ್ಟೋ ಕೆಲಸಗಳಾಗ್ತಾ ಇತ್ತು ನಮ್ಗೆ. ಒಂದು ಆಫೀಸ್ಗೆ ಹೋದಾಗಂದ್ರ ಈ ಮೊನ್ನೆ ನಾವು ಈ ಪರ್ಮಿಷನ್ ತಗೋಬೇಕಂದಾಗ ನಾವು ಅಂಬರೀಷ್ ಅಂತ ಇದ್ದ ಅಲ್ಲಿ ಕಾರ್ಪೊರೇಷನ್ ನಾನು ಹೆಂಗಪ್ಪ ಪರ್ಮಿಷನ್ ತಗೋಬೇಕು, ನಾನು ಕೇಳೋರು ಇಲ್ರಿ ಕೋಡ್ ಆಫ್ ಕಂಡಕ್ಟ್ ಇದೆ, ನೀವು ಪರ್ಮಿಷನ್ ತಗೋಬೇಕಂದಾಗ ಹೌದಲ್ಲ ಕೆಲವು ಕೋಡ್ ಆಫ್ ಕಂಡಕ್ಟ್ ಮುಗಬೇಕಂತಂದಾಗ ಅವಾಗ ನಮ್ದು ನೋಡಿ ಸರ್ ನೆಕ್ಸ್ಟ್ ಮಂತ್ ರಿಟೈರ್ಮೆಂಟ್ ಅಂದು. ಸೊ ಇದು ಮಾಡ್ಲೇಬೇಕು, ಜವಾಬ್ದಾರಿ ಇರ್ತೀನಿ. ಇಷ್ಟು ಬುಕ್ ಕುಡಿದು ನಾನು ಮಾತು ಕೊಟ್ಟಿದ್ದೀನಿ, ಅದು ಕೊಟ್ಟ ಮೇಲೆ ನಡ್ಕೋಬೇಕಂತ ಒಂದೇ ಉದ್ದೇಶದಿಂದ ನಾನು ಎಡಬಿಟ್ಟು ರಾತ್ರಿ ಆಗಲ್ಲ ನಮ್ಮ ಟೀಮ್ ತಗೊಂಡು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ರಾತ್ರಿ ಆಗಲಿ ಕೆಲಸ ಮಾಡಿ ಇವತ್ತು ಮಾಡ್ಬೇಕಂತ ಉದ್ದೇಶ ಇತ್ತು. ಆ ನಿಟ್ಟಿನಲ್ಲಿ ನಾವು ಮಾಡಿ ಮತ್ತೆ ಅದು ಬಿಟ್ಟು ಮತ್ತೊಂದು ಏನೂ ಉದ್ದೇಶ ಇಲ್ಲ. ಇದು ಬಿಟ್ಟು ಹಂಗೆ ಉಳಿತದ ಕೆಲಸಗಳು, ಅದಕ್ಕಾಗಿ ನಾವು ಮಾಡಿವಿ ಅಷ್ಟೇ ಕೆಲಸ. ಸಮಾಜದ ಹಲವಾರು ಕಾರ್ಯಕ್ರಮ ಆಗ್ತವೆ. ಇದು ಅವ್ರದ್ದು ಪಾತ್ರ ಇದೆ, ಅವ್ರದ್ದು ಮಾಡ್ಬೇಕು ಸರ್. ಎಲ್ಲರೂ ಹೆಂಗಿದೆ ಅಂದ್ರ ಸರ್ ಹೇಳಿದ್ರೆ ಇನ್ವಾಲ್ವ್ಮೆಂಟ್ ಆಗ್ಬೇಕು. ಈಗ ನನ್ನ ತಲೆಗೆ ಏನ್ ಸೇರ್ತು ಮಾಡ್ಬೇಕತ್ತ, ನಾ ಯಾವನೇನೋ ಹೋಗಿ ಹಿಡ್ಕೊಂಬಂದ್ರೆ ಹೋಗಬರಲ್ಲ, ತಲೆ ಪದ ಹಿಡಿ ಬರ್ತಾವ ಈಗ ಅಷ್ಟೇ. ನಾವು ಹೋಗೋ ಅಂದ್ರೆ ಹೋಗಲ್ಲ, ನಮ್ಮಲ್ಲಿ ಹುಟ್ಟಬೇಕದು ಮನಸ್ಸಿದ್ದಲ್ಲಿ ಮಾರ್ಗ ಇಲ್ಲ ಆಗಲ್ಲ ಸರ್. ಮನಸ್ಸು ತಪಸ್ಸು ಮಾಡಿ ಸಿದ್ಧಿ ಆಗ್ತಂತ ಮನಸ್ಸು ಮಾಡಿದ ಮಾರ್ಗ ಆಗ್ತದ, ಇಲ್ಲ ಬಹಳ ಕಷ್ಟ ಇದೆ. ಅದಕ್ಕೆ ನಮ್ಮ ಮನಸ್ಸೇ ಹುಟ್ಟು ನಾವು ಸಕ್ಸಸ್ ಮಾಡಿ ಸರ್. ನಮ್ಮೆಲ್ಲ ಟೀಮ್ ತಗೊಂಡು ನಮ್ಮೆಲ್ಲ ದೇಣಿಗೆ ನೀಡಿದ ಅಂತ ನಾವು ಈ ಬುಕ್ಕಿಗೆ ಖರ್ಚಿಗೆ ಹಾಕೊಂಡಿವಿ. ಮತ್ತೆ ಅದರಲ್ಲಿ ನಾವು ಎಷ್ಟು ಇವತ್ತು ನೋಡ್ರಿ ನಮ್ಮ ರಾಜ್ಯಾಧ್ಯಕ್ಷ ಕೂಡ ನಮ್ಮ ದೇಣಿಗೆ ಕೊಡಿ ಜಿಲ್ಲಾಕ. ನಾವು ಏನ್ ಮಾಡಿದೆವು, ನಾವು ಯಾರು ಇಟ್ಕೊಂಗಿಲ್ಲ ಸರ್ಕಾರ ಆಗಿಂದ ಇವತ್ತು ಕೂಡ ಆ ಶುಲ್ಕದಲ್ಲಿ ಏನ್ ಮಾಡಿವಿ ಅದನ್ನ ರಾಜ್ಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಡಿಡಿ ಕೊಟ್ಟೆ ಬಿಟ್ಟೆವು. ಮತ್ತೆ ನಾಳೆಗೆ ನಾಡ್ದು ಮಾತೇ ಇಲ್ಲ, ಇವತ್ತೇ ಚುಕ್ತ ಇವತ್ತು ಕೊಟ್ಬಿಟ್ಟೆ ಅವ್ರಿಗೆ. ನಾವು ಪ್ರತಿಭಾವಂತರಿಗೆ ನಾವು ಇದು ಪುರಸ್ಕಾರ ಕೊಡ್ತೇವೆ. ಫಸ್ಟ್ ಪ್ರೈಸ್ 5,000, ಸೆಕೆಂಡ್ 3,000, ಥರ್ಡ್ 2,000 ಹಿಂಗಾಗಿ ಪ್ರತಿಭಾವಂತ ನಾವು ಕೊಟ್ಟು ಅವ್ರಿಗೆ ಕುತುಂಬಿಸ್ತಾ ಇದೀವಿ, ಪ್ರೋತ್ಸಾಹ ಕೊಡ್ತೀವಿ. ಮತ್ತು ಎಲ್ಲ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಅವಕಾಶ ಬಂದಾಗೆಲ್ಲ ಮಾಡಿ, ಯಾರು ಕೇಳಿ ಬಂದಾಗ ಇವರು ಕರೆಕ್ಟ್ ಒಬ್ಬ ಬಂದ್ರು ಕರೆಕ್ಟ್ ಭಾಗ್ಯಶ್ರೀ ಕರೆಕ್ಟದಲ್ಲಿ ಆಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕಾಗಿತ್ತು. ಅವಾಗ ಆಕಿ ನಮ್ಗೆ ಕೇಳ್ಕೊಂಡ್ರು, ಫೋನ್ ಮಾಡಿದ್ರು. ಸಂತೋಷ್ ಪಟ್ನಾಳಿ ಇದ್ದವ್ರು ಗೊತ್ತಿಲ್ಲ, ಅವ್ರು ನನಗೆ ಹೇಳಿದ್ರು. ಎಲ್ಲ ಸೇರ್ಬಿಟ್ಟು ಇಮಿಡಿಯೇಟ್ ಆಗಿ ಕರ್ಸಿ ನಮ್ಮ ಮನೆಗೆ ರೊಕ್ಕ ಕೊಟ್ಟು ಕಳಿಸಿ, ನಮ್ಮ ಮನೆಯಲ್ಲಿ ಕರ್ಸಿದ್ವು. ನಾವು ಪ್ರೋತ್ಸಾಹ ಮಾಡ್ತೀವಿ ಸರ್. ನಾವು ಮಾಡೋದು ಉದ್ದೇಶ ದೊಡ್ಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ. ನಾವು ಅನುಕೂಲ ಆಗಿವಲ್ಲ, ನಾವು ಅನುಕೂಲ ಮಾಡ್ಕೊಳ್ಳೋಣ ಅಂತ ಅದು ಉದ್ದೇಶ. ಪೊಲೀಸ್ ಸಮಾಜದ ಸರ್ಕಾರ ನೌಕರ ಇಟ್ಕೊಂಡು ಮಾಡ್ತಾರೆ, ಬೇರೆ ಸಮಾಜದವರು ತಾವು ಮಾಡ್ಕೊಂಡು ಮಾಡಬಹುದಲ್ಲ ಸಮಾಜ? ಇಲ್ಲ ನಮ್ಮ ಮನೆಗಿದ್ದು ಮಾರ್ಗೆಲ್ಲು ನೆರೆ ಮನೆ ದುಃಖಕ್ಕೆ ನಳವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ ಲೋಕದೊಡಕ ನೀವೇ ಕಿತ್ತಿದ್ದೀರಿ. ಮೊದಲು ನಿಮ್ಮ ಮನವಸ ಅಂತೇಳಿ ನಮ್ಮ ತನವಸ ಅಂತೇಳಿ ಬೇರೆ ಮನೆ ಅವರ ಮೆಚ್ಚ ಕೊಡ ಸಂಘ ನಾವು ಸುದ್ದಾಗಮ್ಮ ನಾವು ಸುದ್ದಾಗಿ ಬರ್ರಿ. ನಾನೇ ಸುದ್ದಿಲ್ಲ, ಇವ್ರಿಗೆ ಹೆಂಗ್ ಸುದ್ದ ಆಗುತ್ತೆ? ನಾ ತಿಲ್ಲಕ್ತೀನಿ ಬೆಲ್ಲ, ಇವ್ರಿಗೆ ಬೆಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಮೊದಲು ತಿಲ್ಲ ಬಿಡಬೇಕು. ಅದಕ್ಕಾಗಿ ನಾವು ಮೊದಲ ಸುದ್ದಿ ಮಾಡ್ಕೊಂಡು ನಾವು ಸಮಾಜ ಸುದ್ದಿ ಮಾಡ್ತೀವಿ. ಊರ ಕೇರಿ ಆಮೇಲೆ ತಾಲೂಕ ಜಿಲ್ಲಾ ರಾಜ್ಯ ಆಗ್ತದೆ ಸರ್. ನಾವು ಹಂಗೆ ಯಾವ್ದು ಮಾಡಕ್ಕಾಗಲ್ಲ. ಕರ್ನಾಟಕ ರಾಜ್ಯ ಕೋಲಿ ಬೆಸ್ತ ಕಬ್ಬಲಿಗ ನೌಕರರ ರಾಜ್ಯ ಸಂಘಕ್ಕೆ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇಲ್ಲಿ ಬಂದಿರೋ ಉದ್ದೇಶ ನಾವು ಏನು ಮೋಟಿವೇಟ್ ಮಾಡ್ತಾ ಇದ್ದೀವಿ, ಎಲ್ಲ ಒಗ್ಗೂಡಿಸ್ಬೇಕು, ಸಂಘಟನೆ ಆಗಬೇಕು. ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು. ನಮ್ಮ ಸಮಾಜದ ಮಕ್ಕಳು ಯಾರಾದರೂ ಸ್ಪೋರ್ಟ್ಸು ಒಂದು ಆಕ್ಟಿವಿಟೀಸಲ್ಲಿ ಇರ್ತಾರೆ, ಒಂದು ಪ್ರತಿಭೆಯಲ್ಲಿ ಇರ್ತಾರೆ, ತುಂಬ ಬಡವರು ಇರ್ತಾರೆ, ಅಂಥವ್ರನ್ನ ಮೇಲೆತ್ತಬೇಕು. ಮುಖ್ಯವಾಗಿ ನಮ್ಮ ಸಮಾಜದವರು ಎಲ್ಲರೂ ಸಂಘಟನೆ ಆಗಬೇಕು, ಸಂಘಟಿತರಾಗಬೇಕು ಅಂತೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಮ್ಮ ಸಮಾಜ ತಳ ಸಮುದಾಯ ಭಾಳ ಹಿಂದುಳಿದ ಸಮುದಾಯ. ಈಗ ಇವರು ಎಷ್ಟು ನಮ್ಮ ಗುಲ್ಬರ್ಗ ಜಿಲ್ಲೆ ನೀಲಕಂಠ ಜಮಾದಾರ್ ಸಾಹೇಬರು 12ನೇ ಇಸ್ವಿಲಿ 2012ನೇ ಇಸ್ವಿಲಿ 120 ಜನ ಇದ್ರು. ಇವತ್ತು 2,727 ಅಷ್ಟು ಜನನ ಇವತ್ತು ಕ್ರೋಢೀಕರಿಸೋರೆ. ಇನ್ನೂ ಇದ್ದಾರೆ, ಬರಬೇಕಾರು ಅವ್ರನ್ನೆಲ್ಲ ಆಯ್ಕೆ ಮಾಡಿ ಅವ್ರನ್ನೆಲ್ಲ ಕರೆಸಿ. ಯಾಕೆ ಅಂದರೆ ನಾವು ನೌಕರರು, ನಮಗೆ ಎಲ್ಲ ಸರ್ಕಾರದ ಸೌಲಭ್ಯಗಳು ಎಲ್ಲ ಪ್ರತಿಯೊಂದು ಗೊತ್ತಿರ್ತದೆ. ನಮಗೆ ಗೊತ್ತಿರೋದ್ರಿಂದ ನಮ್ಮ ಸಮಾಜದ ಅಣ್ತಂದಿರು ಕೂಲಿ ಕೆಲಸ ಮಾಡ್ತಿರ್ತಾರೆ, ವ್ಯವಸಾಯ ಮಾಡ್ತಿರ್ತಾರೆ, ಅವ್ರ ಮಕ್ಕಳುಗಳು ಇರ್ತಾರೆ, ಪ್ರತಿಭಾವಂತರು ಇರ್ತಾರೆ. ಅಂಥ ಮಕ್ಕಳನ್ನ ಗುರುತಿಸಿ ಫಸ್ಟು ಎಜುಕೇಷನ್ ಕೊಡುವಂಥದ್ದು, ಆಮೇಲೆ ಇಲಾಖೆಗಳಲ್ಲಿ ಏನೇನು ಸವಲತ್ತುಗಳು ಸಿಗ್ತದೆ ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ಒಂದು ಕಾರ್ಯಕ್ರಮ ಆಗಬೇಕು. ನಾವೆಲ್ಲ ಸಂಘಟಿತರಾಗಬೇಕು ಅಂತೇಳಿ ನಾವೆಲ್ಲ ಅಣ್ತಂದಿರಂತೆ ನಾವೆಲ್ಲ ಒಂದು ಸಮಾಜನ ಇದು ಏನು ಮುಖ್ಯವಾಹಿನಿಗೆ ತಗೊಂಡೋಗ್ಬೇಕು ಅಂತೇಳಿ ನಾವೆಲ್ಲ ಇವರು ನೀಲಕಂಠ ಜಮಾದಾರು ಸಹ ಇವ್ರ ಟೀಮು ಸಹ ನಮ್ಮ ಬೆಂಗಳೂರು ಬರ್ತದೆ. ಎಲ್ಲರೂ ನಾವೆಲ್ಲ ಕೈ ಜೋಡಿಸಿ ನಮ್ಮ ಸಮಾಜನ ಮೇಲೆತ್ತಕ್ಕೆ ಹೋಗಿ ಮುಖ್ಯವಾಹಿನಿಗೆ ಬರಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ನಾವು ಒಂದು ಅಷ್ಟು ದೂರದಿಂದ 600 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಂತ ಹಾಲೇಶಪ್ಪನವರು, ಉಪಾಧ್ಯಕ್ಷರು ಇದೇ ಗ್ರಾಮದವರು ರವಿ ಕಟ್ಟಿಮನಿ ಪ್ರೊಫೆಸರು ಅವರು ಬಂದಿದ್ದಾರೆ. ಮತ್ತು ರಾಯಚೂರಿಂದ ರಂಗನಾಥ್ ದೇಸಾಯಿ ಅಂತ ಅವರು ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು
ಭೀಮರಾಯ ಅರ್ಕೆರೆ ಎಲ್ಲ ನಾವೆಲ್ಲ ಬಂದಿದ್ದೀವಿ, ಭಾಳ ಸಂತೋಷದಿಂದ ಬಂದಿದ್ದೀವಿ. ನಮಗೆ ಭಾಳ ಖುಷಿ ಆಗ್ತಿದೆ. ಮಾಧ್ಯಮ ಮಿತ್ರರು ನೀವು ನಮ್ಮ ಸಮಾಜದವ್ರ ಬಗ್ಗೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಬರೆದು ಮೇಲೆತ್ತಂಗೆ ನಮ್ಮನ್ನೆಲ್ಲ ವ್ಯವಸ್ಥಿತವಾಗಿ ತೊಗೊಂಡೋಗ್ಬೇಕು ಅಂತೇಳಿ ನಿಮ್ಗೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ.